ವರ್ಷ ಪೂರ್ಣೈಸಿರ್ತಕ್ಕಂಥದ್ದು ಮತ್ತು ಈಗ ಮತ್ತು ರಾಜ್ಯಸಭಾ ಅಭ್ಯರ್ಥಿಗಳನ್ನ ತೀರ್ಮಾನ ಮಾಡ್ತಕ್ಕಂಥ ಹಂತದಲ್ಲಿ ಇದೊಂದು ಕ್ರೂಷಿಯಲ್ ಮೀಟಿಂಗ್ ಆಗ್ತದೆ. ಯಾಕೆಂದ್ರೆ ಹತ್ರ ಇರೋದ್ರಿಂದ ಏನಾದ್ರು ಇದು ಕ್ರೂಷಿಯಲ್ ಮೀಟಿಂಗ್ ಆಗ್ತದೆ. ಯಾವ ರೀತಿಯಾದಂತ ನಿರ್ಣಯಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ನಾಯಕತ್ವದ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯಲ್ಲಿದೆ. ಅದೆಲ್ಲದೂ ಕೂಡ ಹೈಕಮಾಂಡಿನ ವ್ಯಾಪ್ತಿಗೆ ಬರ್ತದೆ. ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಮುಂದಿನ 2 ವರ್ಷಗಳು ಚುನಾವಣಾ ವರ್ಷ ಆಗಿರುವಂತದ್ದು, ಅದನ್ನ ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡ್ತಾರೆ ಅನ್ಸುತ್ತೆ. ಹೌದು, ಅದನ್ನೇ ಗಮನದಲ್ಲಿಟ್ಕೊಂಡು ಮಾಡ್ಬೇಕಾಗ್ತದೆ. ನಮ್ದು ಒಂದು ರಾಜಕೀಯ ಪಕ್ಷದಲ್ಲಿ ಮುಂಬರ್ತಕ್ಕಂಥ ಚುನಾವಣೆಗಳನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ಪ್ರತಿ ಪಕ್ಷಗಳು ಯಾವ ರೀತಿಯಾಗಿ ಸಜ್ಜಾಗ್ತಾ ಇದ್ದಾವೆ ಅದಕ್ಕೆ ಅನುಗುಣವಾಗಿ ನಾವು ಕೂಡ ತಯಾರಾಗಬೇಕಾಗ್ತದೆ. ಅಲ್ಲ, ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರಿ. ನಿಜ, ಅದು ಆಕಾಂಕ್ಷೆ ಆಗಿದ್ದೇನೆ. ನೋಡೋಣ ಏನ್ ಇವತ್ತು ತೀರ್ಮಾನ ಏನಾಗ್ತದೆ. ಅಲ್ಲ, ಈ ಸಂಪುಟ ಪುನರಚನೆಗೆ ಅವಕಾಶ ಕೊಡ್ತಾರೆ ಅಂತ ಅಥವಾ ನಾಯಕತ್ವ ವಿಚಾರವಾಗಿ ಪ್ರಾಮುಖ್ಯತೆ ಕೊಡ್ತಾರೆ? ಅದು ಗೊತ್ತಿರ್ತಕ್ಕಂಥದ್ದು ವರಿಷ್ಠರಿಗೆ ಮಾತ್ರ. ಅದ 4 ಜನದ ಮಧ್ಯದಲ್ಲಿ ಇರ್ತಕ್ಕಂಥ ವಿಚಾರ ಅದು ಯಾರಿಗೂ ಗೊತ್ತಿಲ್ಲ. ಏನ್ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಅಲ್ಲ, ಒಂದು ಈಗ ಡಿ ಕೆ ಶಿವಕುಮಾರ್ ಅವರು ಬಿಗಿಪಟ್ಟನ್ನು ಇಟ್ಕೊಂಡಿದ್ದಾರೆ. ಈಗ ಯಾಕಂದ್ರೆ ಒಂದು 2.5 ವರ್ಷ ಆಗಿದೆ, ಈಗ 3 ವರ್ಷ ಕೂಡ ಆಗಿದೆ. ಹಾಗಾಗಿ ಒಂದು ಅವಕಾಶ ಕೊಡಿ ಅನ್ನುವಂಥದ್ದು ಅವರು ಬಿಗಿಪಟ್ಟನ್ನು ಇಡ್ತಿದ್ದಾರೆ. ಸೊ ಮಗದ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರಚನೆಗೆ ಅವಕಾಶ ಕೊಡಿ ಅನ್ನುವಂತ ಮಾತನ್ನ ಅವರು ಹೇಳ್ತಿದ್ದಾರೆ. ಎರಡು ವಿಚಾರನೂ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ. ತಾವು ದೆಹಲಿ ವಿಶೇಷ ಪ್ರತಿನಿಧಿ. ಸೊ ಇಲ್ಲಿನ ಬೆಳವಣಿಗೆ ನೋಡೋದಾದ್ರೆ ಹೈಕಮಾಂಡ್ ನಾಯಕರು ಮನಸ್ಸಲ್ಲಿ ಏನಿದೆ ಅನ್ಸುತ್ತೆ ಅದು, ಅಥವಾ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನ ನೋಡಿ, ಇದೆಲ್ಲದೂ ಕೂಡ ಸಾಮಾನ್ಯವಾಗಿ ಚರ್ಚೆ ಮಾಡ್ತಕ್ಕಂಥ ವಿಚಾರಗಳಲ್ಲ. ಒಂದು ಪಕ್ಷದ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ನಿರ್ಧಾರಗಳು ಅದು 4 ಗೋಡೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಅವರು ಇವತ್ತು ನೀವು ಹೇಳೋ ರೀತಿಯಲ್ಲಿ ಒಂದು ಬಹಳ ಮುಖ್ಯವಾದಂತ ಸಭೆ ಆಗ್ತದೆ. ಸಭೆಯಲ್ಲಿ ಏನ್ ತೀರ್ಮಾನ ಆಗ್ತದೆ ಅಂತ ನೋಡೋಣ. ಅಲ್ಲ, ಸಿದ್ದರಾಮಯ್ಯ ಅವರು ಬಣ ಹೇಳ್ತಿರುವಂತದ್ದು 4 ರಾಜ್ಯಗಳಲ್ಲಿ ಕೂಡ 3 ರಾಜ್ಯಗಳಲ್ಲಿ ಮುಂದುವರೆದ ಸಮುದಾಯಗಳು ಸಿಎಂ ಆಗಿದ್ದಾರೆ, ಕರ್ನಾಟಕದಲ್ಲಿ ಮಾತ್ರ ಇರುವಂತದ್ದು ಅಹಿಂದ ನಾಯಕ. ಇದೆಲ್ಲದೂ ಕೂಡ ಅವರಿಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಒಂದು ತೀರ್ಮಾನವನ್ನ ಮಾಡ್ತಾರೆ. ಅಲ್ಲ, ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ನನ್ನ ಶ್ರಮಕ್ಕೆ ಇದೇನಾಗುತ್ತೆ ಅಂದ್ರೆ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು ವಿಚಾರಗಳೇ ಬೇರೆ. ಅದೆಲ್ಲದೂ ಕೂಡ ಹೈಕಮಾಂಡ್ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಕೂಡ ಗೊತ್ತಿದೆ. ಮೇಲಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂಲತಃ ಕರ್ನಾಟಕದವರು. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಂತಾರೆ ಅಂತಕ್ಕಂಥ ವಿಶ್ವಾಸ ನಮ್ಗೆ. ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರನ್ನೇ ಎಐಸಿಸಿ ಅಧ್ಯಕ್ಷರು. ಆದ್ರೆ ಇಷ್ಟು ತಿಂಗಳಾದ್ರೂ ಕೂಡ ಇನ್ನೂ ಅದು ಗೊಂದಲ ಬಗೆಹರಿಯೋದಕ್ಕೆ ಲಕ್ಷಣಗಳು ಕಾಣಿಸ್ತಿರ್ಲಿಲ್ವಾ? ಇವತ್ತು ಮುಹೂರ್ತ ಫಿಕ್ಸ್ ಆಗುವಂತ ಸನ್ನಿವೇಶ. ಇದು ಸನ್ನಿವೇಶಗಳು ಆ ರೀತಿಯಾಗಿ ಬಂದು ಒಂದು ಆದ್ಮೇಲೆ ಒಂದೊಂದರ ಸಮಸ್ಯೆಗಳು ಬರ್ತವು. ಆ ಸಮಸ್ಯೆಗಳು ಬಂದು ಅಂತಿಮವಾಗಿ ಈಗ ಒಂದು ಘಟ್ಟಕ್ಕೆ ಬಂದ್ ನಿಂತಿದೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರೇನೋ ರಾಜ್ಯಕ್ಕೆ ಬರುವಂತಹ ಸನ್ನಿವೇಶಗಳು ಇದೆಯಾ ಅಥವಾ ಅವರ ಆಕಾಂಕ್ಷೆಗಳು ಇದೆಯಾ? ನೀವು ಕೂಡ ಅವ್ರ ಹತ್ರ ಸಾಕಷ್ಟು ಚರ್ಚೆ ಮಾಡಿದ್ರ, ಮಾತನಾಡಿದ್ರ, ಅಭಿಪ್ರಾಯಗಳನ್ನು ಕೇಳಿದ್ರ? ನಾನು ಖರ್ಗೆ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಾಗ 7 ವರ್ಷ ನಾನು ಉಪನಾಯಕನಾಗಿದ್ದೆ. ಸೊ ಹಾಗಾಗಿ ನನ್ನ ವೈಯಕ್ತಿಕವಾಗಿ ನನ್ಗೆ ಗೊತ್ತು ಅವರು ಏನ್ ನಿರ್ಧಾರ ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಶಿಸ್ತಿನ ಸಿಪಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರು. ಪಕ್ಷ ಏನು ತೀರ್ಮಾನ ಮಾಡ್ತಾರೆ ತೀರ್ಮಾನಕ್ಕೆ ಯಾವತ್ತೂ ಕೂಡ ಅವ್ರು ಬದ್ಧರಾಗಿ ನಡೀತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.